ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಂಗಾಧರಪ್ಪ ಮಗಳಿಗೆ ಅಂತ ಅಡುಗೆ ಮಾಡವನೆ ಪುರ್ಸಿ ತಿನ್ಬೇಕೆ ನಾನು ಒಂದು ಕೈ ನೋಡೇ ಬಿಡ್ತೀನಿ. ಯಾವ ಪಟ್ಲು ಅಡುಗೆ ಮನೆಗೆ ಯಾಕೆ ಬಂತಿದ್ದು? ಇವತ್ತು ಗಂಗಾಧರಪ್ಪ ಅವನ್ ಕೈಯಾರೆ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ಹಬ್ಬದ ಅಡ್ಗೆ ತಯಾರು ಮಾಡ್ಕೊಂಡ್ ಕೂತವ್ನೆ. ಗಂಗಾಧರಪ್ಪ, ನಿನ್ ಮಗಳು ಎಲೆಕ್ಷನ್ ನಿಂತವಳೆ, ಇದೇ ಖುಷಿನಾಗೆ ಹೋಗು ಊಟ ಪಡ್ಸೋಗು. ಅಯ್ಯಯ್ಯೋ, ಬಸ್ರಿ ಹೆಂಗ್ಸಿಗೆ ಅಂತ ಮಾಡಿರೋ ಅಡ್ಗೆ ನಾವ್ ತಿನ್ಬಾರ್ದು, ಹೊಟ್ಟೆ ನೋವು ಬರ್ತದೆ, ಅದನ್ನ ಅವ್ರು ಮಾತ್ರ ತಿನ್ಬೇಕು. ಅಯ್ಯ ಗಂಗಾಧರಪ್ಪ, ಕರ್ಕೊಂಡೋಗು. ಸ್ನೇಹ, ನೀನ್ ಯಾಕೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು, ನಿಮ್ಮಪ್ಪ ಪಿರುತಿಯಿಂದ ಅಡ್ಗೆ ಮಾಡವ್ನೆ, ಹೋಗಿ ತಿನ್ನೋಗು. ಹೊಟ್ಟೆ ತುಂಬಾ ತಿನ್ಬೇಕು, ಸಂಕೋಚ ಪಟ್ಕೋಬೇಡ, ಹೋಗು. ಕೊನೆಗೂ ತನ್ನ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಲಲ್ಲ ಇವಳು. ಪಾಪ ಗಂಗಾಧರಪ್ಪ ಮಗಳಿಗೆ ಅಂತ ಅಡುಗೆ ಮಾಡಿದ್ರೆ ಅದ್ರಾಗ ಈ ಸಾಕವಳೆ. ಅವಳು ಸ್ನೇಹಿಗೆ ಊಟ ಮಾಡು ಅಂತ ಬಲವಂತ ಮಾಡೋವಾಗ ನಂಗೆ ಅನುಮಾನ ಬಂದಿತ್ತು, ಏನೋ ಐತೆ ಇದ್ರಾಗೆ ಅಂತ. ಗಂಗಾಧರಪ್ಪ ಮಗಳು ಊಟ ಮಾಡ್ತಿಲ್ವಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಈಗ ಇವಳು ನಾಟಕ ಬಾಯ್ಲಾಯ್ತು. ಏ ರಾಜಿ, ಎಷ್ಟು ದಿವಸ ಮರಿಯಾಗಿ ನಿಂತು ಮಸಿತಾ ಇದ್ದೆ, ಇವತ್ತು ನಿನ್ನ ಕಂತ್ರಿ ಬುದ್ಧಿ ಎಂಥದ್ದು ಅಂತ ಎಲ್ರ ಮುಂದೆ ಬಯಲ್ ಮಾಡಿ ತೋರಿಸ್ತೇನೆ. ಮಿಸ್ಟರ್ ಗೋಪಾಲ್, ಬೇಗ ತಗೋಬಾ. ಇಷ್ಟೋ ತನಕ ಯಾಕೆ ಮಾಡ್ತಿದ್ಯಾ ಡ್ಯಾಡಿ? ಪುರ್ಸೆ ಒಂದು ನಿಮಿಷ ಬರಲೇ ಇಲ್ಲಿ. ಏನ್ ಡ್ಯಾಡಿ, ಊಟ ಹಾಕಬ ಅಂದ್ರೆ ಹಾಕಿ ಇಟ್ಕೊಂಡು ಇಲ್ಲೇ ಕೂತಿದ್ಯಾ? ತಿನ್ಬೇಡಕ್ಕಲ್ಲ. ಯಾಕೆ ಡ್ಯಾಡಿ? ನಿಮ್ಮವ್ವ ಅಡುಗೆಗೆ ಈಸ ಬೆರೆಸೋಳಕ್ಕಲ್ಲ. ಏನು ಹೇಳ್ತಿದ್ರಿ ಡ್ಯಾಡಿ? ಮೂಕಲ್ಲ, ಅವಳಿ ಮನೆ ಸೇರ್ಕೊಂಡ್ರದೆ ಏನೋ ಗುರಿ ಇಟ್ಕೊಂಡ್ಕಲ್ಲ. ಮದುವೆ ನಡೀತಾ ಇತ್ತಲ್ಲ, ಅಲ್ಲಿ ಸ್ನೇಹಿಗೆ ಹಾಲಲ್ಲೇನೋ ಪೂಡ್ರ ಕೊಟ್ಬಿಟ್ಟಿದ್ಲು. ನಂಜಮ್ಮ ಅದನ್ನು ತಡೆದ್ಲು. ಇಲ್ಲಿ ನೋಡಿದ್ರೆ ಹಿಂಗೆ ಮೊನ್ನೆ ಒಂದಿನ ಅವಳನ್ನ ಪಾಲ ಮಾಡ್ಕೊಂಡು ಹೋಗ್ತೀನಿ. ಏನು ಇಸಿಯ ನಂಜಮ್ಮ, ಇಲ್ಲಿ ಯಾಕೆ ಬರಕ್ಕೆ ಹೇಳಿದೆ? ಆ ಮನೆ ಆಡಿ ರಾಜಿನ ಮನೆಯಿಂದ ಓಡ್ಸುತ್ತೆ ಹೇಳುವ ಅಂತ ಕರೆದ. ಸಾಕ್ಷಿ ಸಮೇತ ಪುಟ್ಟಕ್ಕನ ಮುಂದೆ ತೆಗ್ಲಾಕಂಡ್ರೆ ಅವಳು ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ. ಡ್ಯಾಡಿ, ಮಮ್ಮಿ ಇಂಥ ನೀಚ್ ಮಟ್ಟಕ್ಕೆ ಇಳ್ದೈತಾ? ರಾಕ್ಷಸ ಗುಣದೋಳಕ್ಕಲ್ಲ ಅವಳು. ಇದೇ ಮನೆನಾಗಿದ್ರೆ ಎಲ್ಲರೂ ಮುಗಿಸ್ಬಿಡ್ತಾಳೆ. ಮೊದಲು ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕಲ್ಲ. ಬಸ್ರಿ ಹೆಂಗ್ಸ್ಗೆ ವಿಷ ಹಾಕೋಳೆ ಅಂದ್ರೆ ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು ಡ್ಯಾಡಿ. ಹೋಗಲ್ಲ, ನಿಮ್ಮ ಮಮ್ಮಿನ ಸಾಕ್ಷಿ ಸಮೇತ ಹಿಡ್ದಾಕಕ್ಕೆ ನೀನು ಸಹಾಯ ಮಾಡ್ತೀಯಾ? ಈ ಮನೆಗೆ ಒಳ್ಳೇದಾಯ್ತದೆ ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಡ್ಯಾಡಿ. ನೀನು ಮಾಡಬೇಕಾಗಿರೋದು ಇಷ್ಟೇ ಕಲ್ಲ. ನಿಮಗೆ ಊಟ ಹಾಕ್ಕೊಡು. ಒಳ್ಳೇದಾಯ್ತದೆ ಅಂದ್ರೆ ಸಾಯಕ್ಕೆ ರೆಡಿ ಇವನಿ. ಇನ್ನು ತಿಂದು ಸಾಯ ಥರ ನಾಟಕ ಮಾಡೋದ್ರೆ ಆಯ್ಕಿಲ್ವಾ? ಮಾಡ್ತೀನಿ ಡ್ಯಾಡಿ. ಅವಳ ಕೈಯೇ ಅವಳ ಕಣ್ಣು ಚುಚ್ಚುವಂಗೆ ಮಾಡಬೇಕು. ಅವಳ ಬಾಯಾರೇನೆ ತಾನು ಮಾಡಿರೋ ಕಂತ್ರಿ ಕೆಲಸನ ಬಾಯಿ ಬಿಡಿಸ್ಬೇಕು. ಓಕೆ ಡ್ಯಾಡಿ. ಹಂಗಾರೆ ಪುರ್ಸಿ ಪುರ್ಸೆ ಎದ್ದಳ್ಳ.
ಇವಳನ್ನ ಸಿಗಾಕ್ಸಕ್ಕೆ ನಾನು ಇವನು ಮಾಡಿದ ನಾಟಕ ಇದು. ಅಯ್ಯೋ ಪಾಪಿ, ಸ್ವಂತ ತಾಯಿನ ಸಿಕ್ಕಾಕ್ಸಕ್ಕೆ ಈ ದರಿದ್ರ ಮನ್ಸನ್ ಜೊತೆ ಸೇರ್ಕೊಂಡು ನೀನು ನಾಟಕ ಆಡ್ದೆ ಅಲ್ಲ. ನಾಟಕ ಮಾಡಿದ್ದು ಅವನಲ್ಲ, ಈಸ್ಟ್ ದಿವಸ ನಾಟಕ ಮಾಡ್ಕೊಂಡು ಈ ಮನೆನಾಗ ಸೇರ್ಕೊಂಡಿದ್ದು ನೀನು. ತಿನ್ನೋ ಅನ್ನಕ್ಕೆ ವಿಷ ಹಾಕ್ತವಳನ್ನ ತಾಯಿ ಅಂತ ಹೆಂಗ್ ಕರೀಲಿ? ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ತಮ್ಮೆ, ಈಗ್ಲಾದ್ರೂ ಗೊತ್ತಾಯ್ತಾ ಇವಳು ಕುರಿ ಅಲ್ಲ ನರಿ ಅಂತ? ಸಂಚು ಮಾಡಿ ನಮ್ಮನ್ನೆಲ್ಲ ಮುಗ್ಸಕ್ ಕಾಯ್ತಾರೋ ಸಂಚಕಾರಿ ಇವಳು. ನನ್ನ ಮಗಳು ಇವತ್ತು ಊಟ ಮಾಡದೇ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅಯ್ಯೋ. ಈ ಪಾಪಿಯಿಂದ ನಾನೇ ನನ್ನ ಮಗಳನ್ನ ಇವತ್ತು ಕೈ ಯಾರೇ ಕೊಲ್ಲಬೇಕಾಗಿತ್ತು. ಏಯ್ ಏಯ್ ಪಾಪಿ, ಆ ಬಸ್ರಿ ಹುಡುಗಿ ಮಾಡೋ ಊಟಕ್ಕೆ ವಿಷ ಬಿಡಿಸೋದಕ್ಕೆ ಹೆಂಗೆ ಮನಸ್ಸು ಬಂತು ನಿಂಗೆ? ಇವು ಪಾಪಿ, ಇಂಥ ಕೆಲ್ಸ ಮಾಡೋದಕ್ ನಾಚಿಕೆ ಆಗಲ್ವಾ ನಿನ್ಗೆ? ಹೆಂಡತಿ ಮಗುನ ಕೊಲ್ಲಕ್ ನೋಡ್ತೀಯಾ? ನೀನು ಸುಮ್ಕೆ ಬಿಡಕ್ಕಿಲ್ಲ. ಆವತ್ತು ಸ್ನೇಹನ್ ಕೊಟ್ಟು ಮಜ್ಜಿಗೆ ಒಳಗೂ ಏನೋ ಬೆರೆಸಿತ್ತು. ನೆಲ ಒರ್ಸವಾಗ ಇದರ ಗಿಸ ಐತೆ ಅನ್ನೋದು ನನಗೆ ಗೊತ್ತಾಯ್ತು. ಗಂಗಾಧರಪ್ಪನೇ ಕೆಲಸ ಮಾಡಿರ್ಬೇಕು ಅನ್ಕೊಂಡಿದ್ದೆ. ದಿಟ ಹೇಳೋ, ಮಜ್ಜಿಗೆ ಒಳಗೆ ಇಸ ಬೆರೆಸಿದವ್ರು ಯಾರು? ಯಾರು ಇಸ ಬೆರೆಸಿದ್ದು? ಮಜ್ಜಿಗೆ ಒಳಗೆ ಇಸ ಬೆರೆಸಿದವ್ರು ಯಾರು? ನಾನೇ